ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 116. ಅಮೃತಾಳ ಸಾವನ್ನು ನೆನೆದು ದುಃಖ ತಪ್ತರಾಗಿದ್ದ ಅಮ್ಮ ಮಗಳನ್ನು ಕೃಷ್ಣ ಹಾಗೂ ಅಹಲ್ಯಾದೇವಿಯವರು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದ್ದರು. 2 ಜೋಡಿಗಳ ಮದುವೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದವು. ಅಮೃತಾಳ ಸಾವಿನ ನೋವು ಶ್ಯಾಮಲ ಹಾಗೂ ಕ್ಷಮಾಳ ಮನಸ್ಸಿನಿಂದ ಮಾಸಿರಲಿಲ್ಲ. ಅದನ್ನು ಕಂಡ ಅಹಲ್ಯಾದೇವಿಯವರು ಶ್ಯಾಮಲಾರೊಂದಿಗೆ ಮಾತನಾಡಿ ಮದುವೆಯನ್ನು ಮುಂದೂಡುವುದಾಗಿ ತಿಳಿಸಿದರು. ಮೊದಲು ಶ್ಯಾಮಲಾರಿಗೂ ಕೂಡ ಅವರ ಮಾತು ಸರಿ ಎನ್ನಿಸಿತು. ಆದರೆ ಪುರೋಹಿತರು ಹತ್ತಿರದಲ್ಲಿ ಯಾವುದೇ ಒಳ್ಳೆಯ ಮುಹೂರ್ತವಿಲ್ಲ, ಈಗ ನಿಗದಿಪಡಿಸಿರುವ ದಿನವನ್ನು ಬಿಟ್ಟರೆ ಇನ್ನು ಮುಂದಿನ ನವೆಂಬರ್ ಎಂದರೆ ಸರಿಯಾಗಿ 1 ವರುಷಕ್ಕೆ ಮದುವೆಯನ್ನು ಮುಂದೂಡಬೇಕಾಗುತ್ತದೆ ಎಂದಾಗ ಶ್ಯಾಮಲ ತಮ್ಮ ನಿರ್ಧಾರವನ್ನು ಬದಲಿಸಿದ್ದರು. ಒಬ್ಬ ಮಗಳು ದೇವರ ಪಾದ ಸೇರಿದ್ದಾಳೆ. ಇರುವ ಒಬ್ಬಳು ಮಗಳಿಗೆ ಮದುವೆಯ ವಯಸ್ಸು ಮೀರುತ್ತಾ ಬಂದಿದೆ. ಇನ್ನೂ 1 ವರುಷ ಮುಂದೂಡುವುದು ಅವರಿಗೆ ಸರಿ ಕಾಣಲಿಲ್ಲ. 1 ವರುಷದ ನಂತರದ ಮುಹೂರ್ತವೆಂದಾಗ ಪ್ರಿಯಾ ಕೂಡ ಬೇಸರಿಸಿಕೊಂಡವಳಂತೆ ನಟಿಸುತ್ತಾ, ಮೊದಲೇ ನನ್ನ ತಂದೆ ತಾಯಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಈಗ ಹೇಗೋ ಅವರನ್ನು ಮದುವೆಗೆ ಬರೋದಕ್ಕೆ ಒಪ್ಪಿಸಿದ್ದೀನಿ. ಆದರೆ ಮದುವೆಯನ್ನು ಮುಂದೂಡಿದರೆ ಅವರು ಖಂಡಿತವಾಗಿಯೂ ನನಗೆ ದಾರ ಎರೆಯೋದಕ್ಕೆ ಬರೋದಿಲ್ಲ. ದಯವಿಟ್ಟು ಮದುವೆನ ಮುಂದೂಡಬೇಡಿ ಎಂದು ಅಂಗಲಾಚಿದಳು. ಅಹಲ್ಯಾದೇವಿಯವರು ಬೇರೆ ವಿಧಿ ಇಲ್ಲದೆ ಮೊದಲು ನಿಗದಿಪಡಿಸಿದ್ದ ದಿನಾಂಕದಲ್ಲಿಯೇ ಮದುವೆಯ ಏರ್ಪಾಟು ಮಾಡಿದರು. ಈ ನಡುವೆ ಕ್ಷಮಾಳ ಬಾಳಿನಲ್ಲಿ ಅವಿನಾಶನೆಂಬ ಆಗಂತುಕನ ಆಗಮನ, ಮೋಸದ ಮದುವೆಯಾಟ, ಆತನೊಂದಿಗೆ ಅಮೃತಾಳ ವಿವಾಹ, ಕೊನೆಗೆ ಏನೂ ಅರಿಯದ ಅಮಾಯಕಿ ಅಮೃತಾಳ ಸಾವಿಗೆ ನಾಗಾರ್ಜುನನೆಂಬ ಕೆಟ್ಟ ಹುಳುವೆ ಮೂಲ ಕಾರಣ ಎಂಬ ಸತ್ಯ ಮೈತ್ರಿಯ ಕಿವಿಗೂ ಬಿದ್ದಿತ್ತು. ಅಂದು ಆತ ನನ್ನೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿದ್ದರಿಂದಾಗಿ ಕ್ಷಮಾ ಆತನ ಮೇಲೆ ತಿರುಗಿ ಬೀಳಬೇಕಾಯಿತು. ಒಂದು ರೀತಿಯಲ್ಲಿ ಕ್ಷಮಾಳ ಸಂಸಾರ ಈ ರೀತಿಯಾಗಲಿಕ್ಕೆ ನಾನೇ ಕಾರಣನಾದೆನಲ್ಲ ಎಂದು ಮೈತ್ರಿಗೆ ಖೇದವಾಯಿತು. ತಪ್ಪಿತಸ್ಥಳ ಸ್ಥಾನದಲ್ಲಿ ನಿಂತು ಕ್ಷಮಾಳ ಬಳಿ ಕ್ಷಮೆಯಾಚಿಸಿದಾಗ, ಮೈತ್ರಿ, ಕುರುಕ್ಷೇತ್ರ ಯುದ್ಧದಲ್ಲಿ ಕೋಟ್ಯಾಂತರ ಜನರು ಪ್ರಾಣ ಕಳೆದುಕೊಳ್ಳುವರು. ಕೊನೆಗೆ ಪಾಂಡವರೇ ಗೆಲುವು ಸಾಧಿಸಿ ಸತ್ಯಕ್ಕೆ ಜಯ ಲಭಿಸ್ತದೆ ಅಂತ ತಿಳಿದಿದ್ರೂ ಸಹ ಆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಎಂತಕ್ಕೆ ಹೇಳು? ಎಂತಕ್ಕಂದರೆ ನಮ್ಮ ಬಾಳಿನಲ್ಲಿ ಎಲ್ಲವೂ ಪೂರ್ವ ನಿಶ್ಚಿತವಾಗಿರ್ತದೆ. ಯಾವಾಗ ಏನು ನಡಿಬೇಕು ಅನ್ನೋದು ಆ ಭಗವಂತನಿಗೆ ಮಾತ್ರ ತಿಳಿದಿರೋದು. ನಾವೆಲ್ಲರೂ ಇಲ್ಲಿ ನಿಮಿತ್ತ ಮಾತ್ರ. ಆವತ್ತು ನೀನು ಆ ಸ್ಥಳದಲ್ಲಿ ಇಲ್ಲದೆ ಇದ್ದಿದ್ರು ಇನ್ಯಾರಾದರೂ ಇದ್ದೇ ಇರ್ತಾ ಇದ್ರು. ಇದು ಹೇಗೆ ನಡಿಬೇಕಿತ್ತೋ ಹಾಗೆ ನಡೆದಿದೆ ಅಷ್ಟೇ. ನೀನು ಎಂತ ಸಹ ಬೇಸರಿಸಿಕೊಳ್ಬೇಡ ಎಂದು ಅವಳಲ್ಲಿ ಧೈರ್ಯ ತುಂಬಿದ್ದಳು. ದೊಡ್ಡ ತತ್ವಜ್ಞಾನಿಯಂತೆ ಗೆಳತಿಗೆ ಧೈರ್ಯದ ಮಾತುಗಳನ್ನೇಳಿದ್ದ ಕ್ಷಮಾಳಿಗೆ ಮಾತ್ರ ಆ ಧೈರ್ಯವನ್ನು ಒಗ್ಗೂಡಿಸಿಕೊಳ್ಳಲು ಬಹಳವೇ ಕಷ್ಟವಾಗುತ್ತಿತ್ತು. ಮದುವೆಗೆ 2 ದಿನಗಳು ಇದ್ದಂತೆ ಶ್ಯಾಮಲ ಅಹಲ್ಯಾದೇವಿಯವರಿಗೆ ಮದುವೆಯ ಕೆಲಸದಲ್ಲಿ ಸಹಾಯ ಮಾಡಲು ಬೃಂದಾವನ ಮಹಲಿಗೆ ತೆರಳಿದ್ದರು. ಇತ್ತ ಗೆಸ್ಟ್ ಹೌಸ್ನ ತನ್ನ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತು ರೋಧಿಸುತ್ತಿದ್ದ ಕ್ಷಮಾಳ ಧ್ವನಿ ಅಲ್ಲಿಗೆ ಹಾದು ಹೋಗುತ್ತಿದ್ದ ಶ್ರೀಪತಿಯ ಕಿವಿಗೂ ಬಿದ್ದಿತ್ತು. ಕಳೆದ ಹಲವು ದಿನಗಳಿಂದ ಕ್ಷಮ ಬೇಸರದಿಂದಿರುವುದು ಅವನಿಗೆ ನೋಡಲಾಗುತ್ತಿರಲಿಲ್ಲ. ಅವಳ ಬೇಸರಕ್ಕೆ ಕಾರಣವೇನೆಂದು ಅಹಲ್ಯಾದೇವಿಯವರಿಂದ ತಿಳಿದುಕೊಂಡಿದ್ದ ಶ್ರೀಪತಿ ಅವಳನ್ನು ಸಮಾಧಾನಪಡಿಸಬೇಕು ಎಂದುಕೊಂಡಿದ್ದರೂ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೂ ಅವನಿಗೆ ಅವಕಾಶ ಒಲಿದು ಬಂದಿತ್ತು. ಶ್ಯಾಮಲ ಕೂಡ ಮನೆಯಲ್ಲಿಯೇ ಇರಬಹುದೆಂದು ತಿಳಿದು ಗೆಸ್ಟ್ ಹೌಸ್ನ ಒಳಗೆ ಹೆಜ್ಜೆ ಇಟ್ಟಿದ್ದನು. ಪಡಸಾಲೆಯಲ್ಲಿ ಶ್ಯಾಮಲ ಕಾಣದಿದ್ದಾಗ ಅವರು ಅಡುಗೆ ಮನೆಯಲ್ಲಿ ಇರಬಹುದೆಂದು ತಿಳಿದು ಕ್ಷಮಾಳನ್ನು ಮಾತನಾಡಿಸುವ ಸಲುವಾಗಿ ಅವಳ ಕೋಣೆಗೆ ಧಾವಿಸಿದ್ದನು. ಮಂಚದ ಮೇಲೆ ಕುಳಿತು ತಲೆ ಕೆಳಗೆ ಹಾಕಿ ಒಂದೇ ಸಮನೆ ಅಳುತ್ತಿದ್ದ ಕ್ಷಮಾಳನ್ನು ಕಂಡು ಅವನಿಗೆ ಕನಿಕರ ಹುಟ್ಟಿತು. ಕ್ಷಮಾ? ಅವನ ಧ್ವನಿ ಆತಂಕದಿಂದ ಕೂಡಿತ್ತು. ಶ್ರೀಪತಿಯ ಧ್ವನಿ ಕೇಳಿ ಕತ್ತೆತ್ತಿದ ಕ್ಷಮ ಕಣ್ಣು ಒರೆಸಿಕೊಂಡು, ಶ್ರೀಪತಿ, ಇದೇನು ನೀವಿಲ್ಲಿ? ಅಮ್ಮ ಬರಲಿಕ್ಕೆ ಹೇಳಿ ಕಳಿಸಿದ್ದಾರಾ? ನೀವು ಮುಂದೆ ಹೋಗಿರಿ, ಬರ್ತೇನೆ ಎಂದು ಕುಳಿತಲ್ಲಿಂದ ಮೇಲೇಳಲು ಮುಂದಾದಳು.
ಹಾಗೇನೂ ಇಲ್ಲ ಕ್ಷಮ, ಅಮ್ಮ ಏನೂ ಹೇಳಿ ಕಳಿಸ್ಲಿಲ್ಲ. ನಾನೀಗ ಕಂಪನಿಯಿಂದ ಬರ್ತಾ ಇದ್ದೀನಿ. ಹೀಗೆ ದಾರಿಲಿ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಎಲ್ಲಿ ಅಮ್ಮ ಕಾಣ್ತಾ ಇಲ್ವಲ್ಲ, ಅಡುಗೆ ಮನೆಯಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ ಎಂದು ನಿಂತಲ್ಲಿಯೇ ಅಡುಗೆ ಕೋಣೆ ಇಣುಕಿದನು. ಇಲ್ಲ ಶ್ರೀಪತಿ, ಅವರು ಮಹಲಿನತ್ತ ಹೋದರು. ಕ್ಷಮ ಸಹಜವಾಗಿ ಹೇಳಿದಳು. ಹೋ ಹೌದಾ, ಕ್ಷಮಿಸಿ, ನಾನು ಅಮ್ಮ ಮನೇಲೇ ಇದ್ದಾರೆ ಅಂತ ತಿಳ್ಕೊಂಡು ಸೀದಾ ಒಳಗೆ ಬಂದ್ಬಿಟ್ಟೆ. ಶ್ರೀಪತಿ ತಪ್ಪಿತಸ್ಥನಂತೆ ಮುಖ ಮಾಡಿಕೊಂಡು ಅವಳ ಕೋಣೆಯಿಂದ ಹೊರ ನಡೆಯಲು ಮುಂದಾದನು. ಪರವಾಗಿಲ್ಲ, ಅಮ್ಮ ಇಲ್ಲದಿದ್ದರೆ ಏನಂತೆ, ಕುಳಿತುಕೊಳ್ಳಿ, ಕಾಫಿ ತರ್ತೇನೆ ಅವಳೆಂದಾಗ ಅಲ್ಲಿಯೇ ಇದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತವನು, ಕಾಫಿ ಏನೂ ಬೇಡ, ಈಗಷ್ಟೇ ಕಂಪ್ನೀಲಿ ಕುಡ್ಕೊಂಡು ಬಂದಿದ್ದೀನಿ, ನೀವು ಕೂತ್ಕೊಳ್ಳಿ ಎಂದನು. ಕ್ಷಮ ಏನೂ ಮಾತನಾಡದೆ ಮಂಚದ ಮೇಲೆ ಕುಳಿತಳು. ಕ್ಷಮ, ಅಮ್ಮ ನಿಮ್ಮ ತಂಗಿಯ ವಿಷಯ ಹೇಳಿದರು. ಬಹಳ ಬೇಸರವಾಯಿತು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಜಕ್ಕೂ ಅವರ ಸಾವು ನ್ಯಾಯವಲ್ಲ. ಆದರೆ ವಿಧಿಯ ಆಟದ ಮುಂದೆ ಯಾರೂ ದೊಡ್ಡವರಲ್ಲ. ಇವತ್ತು ಅವರು, ನಾಳೆ ನಾವು. ನನಗೂ ಒಮ್ಮೊಮ್ಮೆ ಅನಿಸುತ್ತೆ, ಈ ಮದುವೆ ಸಂಸಾರ ಯಾಕೆ ಬೇಕು ಅಂತ. ಆದರೆ ನಮ್ಮ ಇಷ್ಟ ಇಲ್ಲಿ ಯಾರಿಗೂ ಬೇಡ. ನಿರಾಸೆಯಿಂದ ನುಡಿದನು. ಎಂತ ಹೇಳಿದ್ರಿ? ತಪ್ಪು ಮಾಡಿದವನಂತೆ. ಏನೂ ಇಲ್ಲ, ಮದುವೆಗೆ ಇನ್ನೂ 2-3 ದಿನಗಳು ಇಲ್ಲ. ಮದುವೆ ಅನ್ನೋದು ಜೀವನದಲ್ಲಿ ಬಹಳ ಸಂಭ್ರಮದಿಂದ ಇರಬೇಕಾದ ದಿನ. ನೀವು ಹೀಗೆ ಬೇಸರದಿಂದ ಇದ್ದರೆ ಕೃಷ್ಣನು ಬೇಸರಿಸಿಕೊಳ್ತಾನೆ. ಅವನಿಗಾಗಿಯಾದರೂ ನೀವು ನಗು ನಗುತ್ತಾ ಇರೋದಕ್ಕೆ ಪ್ರಯತ್ನಿಸಬೇಕು ಎಂದು ಸಮಾಧಾನಪಡಿಸಿದನು. ಶ್ರೀಪತಿ, ನಾನು ಅದಕ್ಕಾಗಿಯೇ ಆದಷ್ಟು ಪ್ರಯತ್ನಿಸ್ತಾ ಇದ್ದೇನೆ. ಆದರೆ ನನ್ನಿಂದ ಆ ಕಹಿ ಘಟನೆಯನ್ನು ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಒಬ್ಬಾತ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವಿನಾಶನನ್ನು ಬಳಸಿಕೊಂಡದ್ದು. ಅವಿನಾಶ ನನ್ನೊಡನೆ ಮದುವೆಯ ನಾಟಕ ಆಡಿ ನನ್ನ ತಂಗಿಯನ್ನು ವರಿಸಿದ್ದು. ಎಲ್ಲೋ ಒಂದು ಕಡೆ ನನ್ನ ತಂಗಿಯ ಪರಿಸ್ಥಿತಿಗೆ ನಾನೇ ಹೊಣೆಯಾದೆನಾ ಅಂತ ನನ್ನಲ್ಲೇ ತಪ್ಪಿತಸ್ಥ ಭಾವನೆ ಮೂಡ್ತಾ ಉಂಟು. ಅದರಿಂದ ಹೊರಬರಲಿಕ್ಕೆ ಆಗದೆ, ಮದುವೆಗೆ ಸಿದ್ಧಳಾಗಲು ಆಗದೆ, ಮನಸ್ಸು ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡ್ತಾ ಉಂಟು. ಅಮೃತ ಸಾಯುವ ಮುನ್ನ ಅವಳ ಮಗುವನ್ನು ನನ್ನ ಮಡಿಲಿಗೆ ಹಾಕಿ ಹೋಗಿದ್ದಾಳೆ. ಈಗೇನೋ ಕೃಷ್ಣ ಮಗುವನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಆದರೆ ಮುಂದೊಂದು ದಿನ ನಮಗೆ ಮಗುವಾದರೆ ಅವರು ಈ ಮಗುವನ್ನು ಇಷ್ಟೇ ಪ್ರೀತಿಯಿಂದ ಕಾಣ್ತಾರಾ? ನನ್ನ ಕೃಷ್ಣನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಪರಿಸ್ಥಿತಿ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಹಣೆ ಬರಹ ಬರೆದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನನಗಂತೂ ಇದರ ಬಗ್ಗೆ ಯೋಚಿಸಿ ಯೋಚಿಸಿ ತಲೆ ಕೆಟ್ಟು ಹೋಗಿದೆ ಎಂದು ಮುಖವನ್ನು ಬೊಗಸೆಯಲ್ಲಿ ಮುಚ್ಚಿ ಬಿಕ್ಕಿದಳು. ಶ್ರೀಪತಿಗೆ ಕ್ಷಮಾಳ ಅಳುವನ್ನು ನೋಡಲಾಗದೆ ಕುಳಿತಲ್ಲಿಂದ ಎದ್ದು ಅವಳ ಬಳಿ ತೆರಳಿದವನು ಅವಳ ಕೈಗಳನ್ನು ತೆರೆದು, ಕ್ಷಮ, ಅಳಬೇಡಿ. ನೀವು ಅಂದುಕೊಂಡಂತೆ ಕೆಟ್ಟದ್ದೇನೂ ಆಗೋದಿಲ್ಲ. ಕೃಷ್ಣ ನಿಮ್ಮ ನಂಬಿಕೆಯನ್ನು ಖಂಡಿತವಾಗಿಯೂ ಉಳಿಸಿಕೊಂಡೇ ಉಳಿಸಿಕೊಳ್ತಾನೆ. ಇನ್ನು ನಿಮ್ಮ ತಂಗಿಯ ವಿಷಯ. ವಯಸ್ಸಿನ ಸುಳಿಯಲ್ಲಿ ಸಿಲುಕಿ ಅವಿನಾಶನ ಮೋಸದ ಬಲೆಗೆ ಬಿದ್ದು ತಮ್ಮ ಕೈಯಾರೆ ತಾವೇ ಅವರ ಜೀವನವನ್ನು ಹಾಳು ಮಾಡಿಕೊಂಡ್ರೆ ಹೊರತು ಖಂಡಿತವಾಗಿಯೂ ಅವರ ಸಾವಿಗೆ ನೀವು ಯಾವ ರೀತಿಯಿಂದಲೂ ಕಾರಣರಲ್ಲ. ನಿಮ್ಮ ಮಾತು ಅಕ್ಷರಶಃ ಸತ್ಯ. ವಿಧಿಯ ಆಟವನ್ನು ಯಾರೂ ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಎಂದು ಧೈರ್ಯದ ಮಾತುಗಳನ್ನೇಳಿ ಪ್ಯಾಂಟಿನ ಕಿಸೆಯಿಂದ ಕರವಸ್ತ್ರವನ್ನು ತೆಗೆದು ಅವಳ ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡಿದನು. ಕ್ಷಮಾಳ ಬಗ್ಗೆ ಮೊದಲಿದ್ದ ಪ್ರೀತಿಯ ಭಾವನೆಗಳನ್ನು ತನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಿದ್ದ ಶ್ರೀಪತಿಗೆ ತಾನು ನಡೆದುಕೊಳ್ಳುತ್ತಿರುವುದರಲ್ಲಿ ತಪ್ಪೇನೂ ಕಾಣಲಿಲ್ಲ. ಮೊದಲಿನಿಂದಲೂ ಶ್ರೀಪತಿಯಲ್ಲಿ ಉತ್ತಮ ಗೆಳೆಯನನ್ನು ಕಾಣುತ್ತಿದ್ದ ಕ್ಷಮಾಳಿಗೂ ಅವನ ನಡವಳಿಕೆ ಅತಿರೇಕವೆನಿಸಲಿಲ್ಲ. ಅವನ ಸಾಂತ್ವನದ ಮಾತುಗಳು ಅವಳಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಿದವು. ಶ್ರೀಪತಿ, ಇಷ್ಟೆಲ್ಲ ತಿಳಿದಿರೋ ನೀವು ಎಲ್ಲರ ಬಳಿಯೂ ಸುಳ್ಳು ನುಡಿಯುತ್ತಾ ನಿಮಗೆ ನೀವೇ ಎಂತಕ್ಕೆ ಮೋಸ ಮಾಡಿಕೊಳ್ತಾ ಇದ್ದೀರಿ? ಕ್ಷಮಾಳಿಂದ ಅಚಾನಕ್ಕಾಗಿ ಬಂದ ಪ್ರಶ್ನೆಗೆ ಶ್ರೀಪತಿ ಒಂದು ಕ್ಷಣ ತಬ್ಬಿಬ್ಬಾದನು. ಕ್ಷಮ, ಯಾವ ವಿಷಯದ ಬಗ್ಗೆ ಕೇಳ್ತಾ ಇದ್ದೀರಿ? ನಾನು ಯಾರಿಗೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ದೀನಿ? ಹುಬ್ಬುಗಳೆರಡನ್ನು ಕೂಡಿಸುತ್ತಾ ಆಶ್ಚರ್ಯ ವ್ಯಕ್ತಪಡಿಸಿದನು. ಶ್ರೀಪತಿ, ನಿಮ್ಮನ್ನು ನಾನು ಬಹಳ ದಿನಗಳಿಂದ ಗಮನಿಸ್ತಾನೇ ಇದ್ದೇನೆ. ಮದುವೆಯ ವಿಷಯ ನಿಮ್ಮ ಮನಸ್ಸಿನಲ್ಲಿ ಅಳಿಸಲಾಗದಂತಹ ಗಾಯ ಮಾಡಿದೆ ಅನ್ನಿಸ್ತಾ ಉಂಟು.
ನೀವು ಅವತ್ತು ಅಪ್ಪ ಅಮ್ಮನ ವಿಷಯವಾಗಿ ಬೇಸರದಿಂದ ಇದ್ದೀನಿ ಅಂದ ಮಾತು ಸುಳ್ಳು. ನಿಜ ವಿಷಯ ಬೇರೆಯೇ ಇದೆ ಅಂತ ನಿಮ್ಮ ಕಣ್ಣುಗಳೇ ಹೇಳ್ತಾ ಉಂಟು ಎಂದು ಅವನ ಕಣ್ಣುಗಳನ್ನೇ ದಿಟ್ಟಿಸಿದಳು. ಕಣ್ಣಿನಲ್ಲಿಯೇ ಸತ್ಯ ತಿಳಿಯುವ ಅವಳ ಚಾಕಚಕ್ಯತೆಗೆ ಅವನು ತಲೆ ತಗ್ಗಿಸಿದನು. ಕ್ಷಮ, ನಿಮ್ಮ ಬಳಿ ಸುಳ್ಳು ಹೇಳೋ ಅವಶ್ಯಕತೆ ಏನೂ ಇಲ್ಲ. ನನಗೂ ಕೃಷ್ಣನನ್ನು ಬಿಟ್ಟರೆ ಸ್ನೇಹಿತರು ಅಂತ ಇರೋದು ನೀವು ಮಾತ್ರ. ಈ ವಿಷಯವನ್ನು ಕೃಷ್ಣನ ಬಳಿಯಂತೂ ಹೇಳೋದಕ್ಕೆ ಆಗೋದಿಲ್ಲ. ಉಳಿದಿರೋದು ನೀವೊಬ್ಬರೇ, ನಿಮಗಲ್ಲದೆ ಮತ್ತೆ ಯಾರಿಗೆ ಹೇಳಿ ಎಂದವನು ಪ್ರಿಯಾಳ ಸುಳ್ಳಿನ ಕಥೆಯಿಂದಾಗಿ ತನ್ನ ಮದುವೆ ನಿಗದಿಯಾದದ್ದು ಅಮ್ಮನಿಗೆ ಬೇಸರವಾಗಬಾರದೆಂಬ ಒಂದೇ ಒಂದು ಕಾರಣದಿಂದಾಗಿ ಮದುವೆಗೆ ಒಪ್ಪಿಕೊಂಡ ಎಲ್ಲ ವಿಷಯವನ್ನು ಮನಸ್ಸು ಬಿಚ್ಚಿ ಹೇಳಿಕೊಂಡನು. ಆದರೆ ತಾನು ಕ್ಷಮಾಳನ್ನು ಪ್ರೀತಿಸುತ್ತಿದ್ದದ್ದು ಪ್ರಿಯಾಳೊಂದಿಗೆ ಮದುವೆಗೆ ಒಪ್ಪಿಗೆ ನೀಡಲು ಅದು ಕೂಡ ಒಂದು ಕಾರಣ ಎಂಬ ಸತ್ಯವನ್ನು ಮಾತ್ರ ಹೊರಗೆಡವಲಿಲ್ಲ. ವಿಷಯ ಕೇಳಿ ಕ್ಷಮಾಳಿಗೆ ಬೇಸರವಾಯಿತು. ನಾನು ಪ್ರಿಯಾಳನ್ನು ಬಹಳ ಸಲ ಗಮನಿಸಿದ್ದೇನೆ. ಅವಳು ಮಾತನಾಡುವಾಗಲೆಲ್ಲ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ದು ನಾನು ಕೇಳಿಯೇ ಇಲ್ಲ. ಅಂತಹುದರಲ್ಲಿ ನೀವಿಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ ಯಾವಾಗಲೋ ಮೂಡಿತು. ಆದರೆ ನಿಮ್ಮ ಬಳಿ ವಿಷಯ ಕೇಳಿ ನಿಮ್ಮಿಬ್ಬರ ನಡುವೆ ವೈಮನಸ್ಸು ತರೋದು ತರವಲ್ಲ ಅಂತ ಸುಮ್ಮನಾಗಿದ್ದೆ. ಕಂಪನಿಯಲ್ಲಿ ಹಲವರು ಮಾತನಾಡಿಕೊಳ್ಳುವಾಗ ಕಿವಿಗೆ ಬಿದ್ದ ಮಾತುಗಳು ಇವು. ಅವಳು ಆಸ್ತಿಗಾಗಿ ಶ್ರೀಪತಿಯನ್ನು ಮದುವೆ ಆಗ್ತಾ ಇದ್ದಾಳಂತೆ. ಅಲ್ಲದೆ ಅವಳೇ ಅಪ್ಪ ಅಮ್ಮ ಮನೆಯವರನ್ನೆಲ್ಲ ದೂರ ಇಟ್ಟು ಈಗ ಅವರೇ ಇವಳನ್ನು ಹಣಕ್ಕಾಗಿ ಪೀಡಿಸ್ತಾ ಇದ್ದಾರೆ ಅಂತ ಅಹಲ್ಯ ಅಮ್ಮನ ವಿಶ್ವಾಸ ಗಳಿಸಿದ್ದಾಳಂತೆ. ಕಂಪನಿಯಲ್ಲಿಯೂ ಎಲ್ಲರೂ ಅವಳ ಮೇಲೆ ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಯಾರೊಬ್ಬರಿಗೂ ಅವಳನ್ನು ಅವಳ ಸ್ವಭಾವವನ್ನು ಕಂಡರೆ ಆಗುವುದಿಲ್ಲ ಅನ್ನೋದು ಅವಳಿಗೂ ತಿಳಿದಿದೆ. ಹಾಗಾಗಿ ಯಾರಾದರೂ ತನ್ನ ಬಗ್ಗೆ ದೂರು ಹೇಳಬಹುದು ಅಂತ ಮೊದಲೇ ಯೋಚಿಸಿ ಯಾರ ಮಾತುಗಳನ್ನು ಕೇಳದ ಹಾಗೆ ಅಮ್ಮನನ್ನು ನಂಬಿಸಿದ್ದಾಳಂತೆ. ಇದನ್ನೆಲ್ಲ ನಿಮ್ಮ ಬಳಿ ಹೇಳಿ ನಿಮ್ಮನ್ನು ನೋಯಿಸುವ ಮನಸ್ಸು ನನಗಿರಲಿಲ್ಲ. ಆದರೆ ನೀವು ನನ್ನ ಒಳ್ಳೆಯ ಸ್ನೇಹಿತರು ಅಂತ ಮೊದಲೇ ಎಚ್ಚರಿಸ್ತಾ ಇದ್ದೇನೆ ಎಂದು ಅವನ ಪ್ರತಿಕ್ರಿಯೆಗಾಗಿ ಅವನನ್ನೇ ದಿಟ್ಟಿಸಿದಳು. ಅಷ್ಟರವರೆಗೂ ಗೋಡೆಗೆ ಅಂಟಿಕೊಂಡು ಅವಳ ಮಾತುಗಳನ್ನು ಏಕಾಗ್ರತೆಯಿಂದ ಆಲಿಸುತ್ತಿದ್ದ ಶ್ರೀಪತಿ ವಿಷಯ ತನಗೂ ತಿಳಿದಿದೆ ಎನ್ನುವಂತೆ ವಿಷಾದದ ನಗು ನಕ್ಕನು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.